ಕಳೆದ 2 ವರ್ಷಗಳಿಂದ ಜಿಲ್ಲೆಯಲ್ಲಿ ತೀವ್ರವಾಗಿ ಬರ ಕಾಡುತ್ತಿದೆ. ಇದರಿಂದ ಬಾವಿಗಳು ಮಾತ್ರವಲ್ಲ, ಕೊಳವೆ ಬಾವಿಗಳಲ್ಲಿಯೂ ನೀರು ಕಡಿಮೆಯಾಗುತ್ತಿದೆ. ಇನ್ನು ಕೆರೆಗಳಲ್ಲಿ ನೀರಿದೆಯಲ್ಲ ಅಂತ ಹೋದರೆ ಅದು HN ವ್ಯಾಲಿ ಎಂಬ ವಿಷದ ನೀರು. ಇದರಲ್ಲಿ ಈಜಾಡುವುದೆಂದರೆ ನೇರವಾಗಿ ಯಮನ ಪಾದ ಸೇರುವುದಕ್ಕೆ ಸಮ. ಇಂತಹ ದಯನೀಯ ಸ್ಥಿತಿ ಎದುರಿಸುತ್ತಿರುವ ಚಿಕ್ಕಬಳ್ಳಾಪುರ ನಗರಕ್ಕೆ ಇದೀಗ ಸ್ವಲ್ಪ ನಿರಾಳತೆ ಸಿಕ್ಕಿದೆ. ಬಿಸಿಲಿನಲ್ಲಿ ತಂಪು ಮಾಡಿಕೊಳ್ಳಲು ಈಜುಕೊಳ ಸಿದ್ಧವಾಗಿದೆ. ಹೌದು, ಏಳಿ ಕೇಳಿ ಚಿಕ್ಕಬಳ್ಳಾಪುರ ಬಯಲುಸೀಮೆ ಪ್ರದೇಶ ಸಾಲದೆಂಬಂತೆ ಸದಾ ಕಾಡುವ ಬರ. ಇದರಿಂದಾಗಿ 3 ದಶಕಗಳ ಹಿಂದೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೆರೆದ ಬಾವಿಗಳು ಬತ್ತಿ ಹೋಗಿವೆ. ಕೊಳವೆ ಬಾವಿಗಳಾದ್ರೂ ಕೆಲಸ ಮಾಡುತ್ತಿದೆಯಾ ಅಂದ್ರೆ ಅದು ಇಲ್ಲ. ಸಾವಿರಾರು ಅಡಿ ಆಳ ಕೊರೆದ ಕೊಳವೆ ಬಾವಿಗಳಿಂದ ಸಿಗುತ್ತಿರುವ ಅಲ್ಪ ಸ್ವಲ್ಪ ನೀರು ಕಾಲುವೆಯಲ್ಲಿ ಹರಿಸಿದರೆ ಈ ಸುಡು ಬಿಸಿಲಿನಲ್ಲಿ ಕಾಲುವೆಯಲ್ಲಿಯೇ ಹಾವಿಯಾಗುವುದು ನಿಶ್ಚಿತ. ಹಾಗಾಗಿಯೇ ಇಸ್ರೇಲ್ ಮಾದರಿ ಕೃಷಿಯ ಹೆಸರಿನಲ್ಲಿ ಹನಿ ನೀರಾವರಿ, ತುಂತುರು ನೀರಾವರಿ ಹೆಸರಿನಲ್ಲಿ ಪೈಪುಗಳಲ್ಲಿಯೇ ಬೆಳಗ್ಗೆ ನೇರವಾಗಿ ನೀರು ಹರಿಸಲಾಗುತ್ತದೆ. ಇದರಿಂದ ಬೇಸಿಗೆ ಬಂದು ಅತಿಯಾದ ಸೆಕೆಯಿಂದ ರೋಸಿ ಹೋದ ಜನರು ಮೈ ತಂಪು ಮಾಡಿಕೊಳ್ಳಲು ಈಜಾಡಲು ಜಾಗವೇ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಈಜುಕೊಳವನ್ನು ನಿರ್ಮಿಸಲಾಗಿದೆ. ಆದರೆ ಈ ಹಿಂದೆ ಇದೇ ಈಜುಕೊಳದಲ್ಲಿ ನಿರ್ವಾಹಕರೊಬ್ಬರ ನಿರ್ಲಕ್ಷ್ಯದಿಂದ ಮಗುವೊಂದು ಮೃತಪಟ್ಟ ಘಟನೆ ನಡೆದು ಹಲವು ದಿನಗಳ ಕಾಲ ಈಜುಕೊಳವನ್ನು ಸಾರ್ವಜನಿಕ ಸೇವೆಯಿಂದ ದೂರ ಉಳಿಸಲಾಗಿತ್ತು. ಇನ್ನು ಆ ಸಮಯದಲ್ಲಿ ಈಜುಕೊಳ ಸ್ವಚ್ಛಗೊಳಿಸಿ ಕೆಲ ದಿನಗಳ ನಂತರ ಮತ್ತೆ ಸಾರ್ವಜನಿಕ ಸೇವೆಗೆ ಒದಗಿಸಲಾಗಿತ್ತು. ಆದರೆ ಯಾವಾಗ ಕೊರೋನಾ ಮಹಾಮಾರಿ ಬಂತೋ ಆಗ ಈ ಈಜುಕೊಳಕ್ಕೆ ಬೀಗ ಜಡಿಯಲಾಗಿತ್ತು. ಕೊರೋನಾ ತೊಲಗಿ ಹಲವು ವರ್ಷಗಳೇ ಕಳೆದರೂ ಮತ್ತೆ ಈಜುಕೊಳ ಸಾರ್ವಜನಿಕ ಸೇವೆಗೆ ನೀಡುವ ಕೆಲಸ ನಡೆದಿರಲಿಲ್ಲ. ಇದರಿಂದ ನಗರದ ನಿವಾಸಿಗಳು ಮನೆಯಲ್ಲಿಯೇ ಸ್ನಾನ ಮಾಡುವುದು ಬಿಟ್ಟು ಪರ್ಯಾಯ ಮಾರ್ಗವೇ ಇಲ್ಲದ ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಚಿಕ್ಕಬಳ್ಳಾಪುರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಈಜುಕೊಳ ಪುನರಾರಂಭ ಮಾಡಲಾಗಿದೆ. ಕಳೆದ 3 ದಿನಗಳಿಂದ ಈಜುಕೊಳ ಆರಂಭಿಸಿದ್ದು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈಜಾಡಲು ಮತ್ತು ಈಜು ಕಲಿಯಲು ಈಜುಕೊಳಕ್ಕೆ ಮುಗಿಬೀಳುತ್ತಿದ್ದಾರೆ. ಅಲ್ಲದೆ ಅತಿಯಾದ ಸೆಕೆ ಕಾಡುತ್ತಿರುವ ಕಾರಣ ಮೈ ತಂಪು ಮಾಡಿಕೊಳ್ಳುವ ಉದ್ದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈಜುಕೊಳದತ್ತ ಮುಖ ಮಾಡಿದ್ದಾರೆ. ನಮ್ಮ ಹೆಸರು ಬಂದ್ಬಿಟ್ಟು ಸಂತೋಷ್ ಕುಮಾರ್ ಅಂತ, ಬೆಂಗಳೂರಿಂದ ಬಂದಿದ್ದೀವಿ. ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಹಬ್ಬಕ್ಕಂತ ಬಂದಿದ್ವಿ. ಸೊ ಇಲ್ಲಿ ಬಂದುಬಿಟ್ಟು ಒಂದಿನ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ವಿ. ಸೊ ನಾವು ಬಂದುಬಿಟ್ಟು ಸಮ್ಮರ್ ಅಲ್ವಾ, ಇವಾಗ ತುಂಬ ಬೇಸಿಗೆ ಇತ್ತು, ಸೆಕೆ ಇತ್ತು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿಕೊಂಡು ಎಲ್ಲ ನೀಜ್ ಮಾಡೋಣ ಅಂತ, ಸ್ವಿಮ್ಮಿಂಗ್ ಮಾಡೋಣ ಅಂತ ಇನ್ಫಾರ್ಮ್ ಮಾಡಿದ್ದಕ್ಕೆ ಸೊ ಅವರೆಲ್ಲ ಸಜೆಷನ್ ಮಾಡಿದ್ರು ಬಾವಿ ಕೆರೆ ಅಂದ್ಬಿಟ್ಟು. ಸೊ ನಮ್ಗದೆಲ್ಲ ತುಂಬ ಭಯ, ಯಾಕಂದರೆ ಲಾಸ್ಟ್ ಇಯರಲ್ಲೆಲ್ಲ ತುಂಬ ಇನ್ಸಿಡೆಂಟ್ಸ್ ನಡೆದಿದೆ, ತುಂಬ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಈಗ ಬಂದುಬಿಟ್ಟು ಚಿಕ್ಕಬಳ್ಳಾಪುರದಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ತುಂಬ ಚೆನ್ನಾಗೂ ಇದೆ, ಕ್ಲಿನಿಕ್ಕಾಗಿ ಮತ್ತು ಪರ್ಸ್ನಲಾಗಿ ಟ್ರೀಟ್ ಮಾಡ್ತಾಯಿದ್ದಾರೆ, ಗೈಡ್ನೆಸ್ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗೇ ಟ್ರೀಟ್ ಮಾಡ್ತಾಯಿದ್ದಾರೆ ಇಲ್ಲಿ. ಬಟ್ ಇನ್ನೊಂದು ಬಂದುಬಿಟ್ಟು ಪ್ರೈಸ್ ಕಾಸ್ಟು ತುಂಬ ಕಮ್ಮಿನೇ ಇದೆ ಇಲ್ಲಿ, ಅದು ಖುಷಿ ಆಗುತ್ತೆ. ಇಲ್ಲೇ ಇನ್ ಕೇಸ್ ಬೆಂಗಳೂರಿಗೆ ಇಲ್ಲಿಗೆ ಹೋಲ್ಸ್ಕೊಂಡು ತುಂಬ ಹೈಜಿನಿಕ್ಕು ಇದೆ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಈ ಸ್ವಿಮ್ಮಿಂಗ್ ಪೂಲ್. ನಾನು ಹೇಳೋದು ಬಂದುಬಿಟ್ಟು ಅಲ್ಲ ಅಂದರೆ ಹೈಜಿನಿಕ್ಕು ಇರೋಲ್ಲ, ತುಂಬ ಆರೋಗ್ಯ ಇನ್ಸ್ಯೂಸು ಆಗುತ್ತೆ. ಯಾಕಂದರೆ ಲೈಕ್ ಇವಾಗ ಆಲ್ರೆಡಿ ಕೊರೋನಾ ಅಂತೆಲ್ಲ ಬಂದಿದೆ. ಸೊ ಅದರಿಂದ ನಾವು ಕೆಮಿಕಲ್ ಇರುತ್ತೆ, ಎಲ್ಲನೂ ಗಲೀಜಾಗಿರುತ್ತೆ. ಅದರಲ್ಲಿ ಆಡೋಕೆ ಹೋದರೆ ನಮ್ಗೆ ತುಂಬ ಹೆಲ್ತ್ ಇಶ್ಯೂಸು ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಹೈಜಿನಿಕ್ ಆಗೂ ಇದೆ, ಮತ್ತು ಪ್ರಾಣ ಅಲ್ಲಿ ತುಂಬ ಜನ ಕಳ್ಕೊಂಡಿದ್ದಾರೆ ಪ್ರಾಣಗಳು, ಬಾವಿಯಲ್ಲಿ ಕೆರೆಗಳಲ್ಲಿ ಎಲ್ಲ ಹೋಗ್ಬಿಟ್ಟು. ಸೊ ಇಲ್ಲಿ ಬಂದರೆ ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ 3 ಮೆಂಬರ್ಸ್ ಇದ್ದಾರೆ, ನಿಂತ್ಕೊಂಡು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಎಲ್ಲರೂ ಏನೇನು ಇದೆ ಅಂತೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ಏನೇ ಆದರೂ ಪ್ರಾಣಾಪಾಯ ಆದರೂ ಹೆಲ್ತ್ ತೊಗೊತಾರೆ, ಕೇರ್ ತೊಗೊತಾರೆ ಸರ್ ಇಲ್ಲಿ. ಇನ್ನು ಪ್ರಸ್ತುತ ಸೈಯದ್ ನವಾಜ್ ಪಾಷಾ ಎಂಬುವರು ಈಜುಕೊಳದ ಗುತ್ತಿಗೆಯನ್ನು ಪಡೆದಿದ್ದು ಈಜುಕೊಳವನ್ನು ಪುನರಾರಂಭ ಮಾಡಿದ್ದಾರೆ. ಆದರೆ ಈಜುಕೊಳದಲ್ಲಿ ಅಗತ್ಯವಾಗಿ ಇರಬೇಕಾದ ಸೌಲಭ್ಯಗಳೇ ಇಲ್ಲವಾಗಿವೆ ಎಂಬ ಆರೋಪ ಕೇಳಿಬಂದಿದೆ. ಈಜುಕೊಳದಲ್ಲಿ ಮುಖ್ಯವಾಗಿ ಇರಬೇಕಾದ ಈಜು ಉಡುಗೆ, ಸ್ವಿಮ್ಮಿಂಗ್ ಗಾಗಲ್ಸ್, ರಕ್ಷಣಾ ಟ್ಯೂಬ್ ಸೇರಿದಂತೆ ಯಾವುದೇ ಸೌಲಭ್ಯ ಪ್ರಸ್ತುತ ಈಜುಕೊಳದಲ್ಲಿ ಇಲ್ಲ ಎಂಬ ಮಾತುಗಳು ಕೇಳಿಬಂದಿವೆ. ಯಾವುದೇ ರಕ್ಷಣಾ ವ್ಯವಸ್ಥೆ ಇಲ್ಲದೆ ಈಜು ಬಾರದ ಮಕ್ಕಳು ನೀರಿಗಿಳಿದರೆ ಆಗುವ ಅನಾಹುತಗಳ ಬಗ್ಗೆ ಪ್ರಜ್ಞಾವಂತರಲ್ಲಿ ಆತಂಕ ಇದ್ದು, ಗುತ್ತಿಗೆದಾರರು ಆದಷ್ಟು ಶೀಘ್ರದಲ್ಲಿ ಈಜುಕೊಳದಲ್ಲಿ ಅಗತ್ಯವಾಗಿ ಇರಬೇಕಾದ ರಕ್ಷಣಾ ಪರಿಕರಗಳ ಜೊತೆಗೆ ಇತರ ವ್ಯವಸ್ಥೆಯನ್ನು ಮಾಡುವ ಮೂಲಕ ಈಜುಕೊಳವನ್ನು ಪರಿಪೂರ್ಣ ಮಾಡಬೇಕೆಂದು ಈಜಾಡಲು ಬರುವ ನಾಗರಿಕರು ಒತ್ತಾಯಿಸಿದ್ದಾರೆ. ಇನ್ನು ಇಲ್ಲಿನ ಈಜುಕೊಳದಲ್ಲಿ 1 ಗಂಟೆ ಈಜಾಡಲು ಇಲ್ಲವೇ ಈಜು ಕಲಿಯಲು ಪ್ರತಿಯೊಬ್ಬರಿಂದ ತಲಾ 50 ರೂಪಾಯಿ
ದರ ನಿಗದಿ ಮಾಡಲಾಗಿದೆ. ಇದರಲ್ಲಿ 45 ನಿಮಿಷ ಈಜಾಡುವುದು, ಉಳಿದ 15 ನಿಮಿಷ ಬಟ್ಟೆ ಬದಲಿಸುವುದಕ್ಕೆ ಎಂದು ನಿಗದಿ ಮಾಡಲಾಗಿದ್ದು, ಮಕ್ಕಳು ಈಜು ಕಲಿಯಲು ಈಜುಕೊಳಕ್ಕೆ ಬಂದರೆ ಅಗತ್ಯವಾಗಿ ಬೇಕಾಗಿರುವ ರಕ್ಷಣಾ ಟ್ಯೂಬ್ ಸೇರಿದಂತೆ ಇತರೆ ಪರಿಕರಗಳನ್ನು ಕೂಡಲೇ ಒದಗಿಸುವ ಮೂಲಕ ಈಜುಕೊಳಕ್ಕೆ ಬರುವ ಜನರಿಗೆ ಅನುಕೂಲ ಮಾಡಬೇಕೆಂದು ಅವರು ಕೋರಿದ್ದಾರೆ. ಸೈಯದ್ ನವಾಜ್ ಪಾಷಾ ಅಂತ ನನ್ನ ಹೆಸರು. ನಾವು ಟೆಂಡರ್ ತೊಗೊಂಡಿದ್ದೀವಿ. ಸ್ವಿಮ್ಮಿಂಗ್ ಪೂಲು ಬೆಳಗ್ಗೆ 6:30 ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 6 ಗಂಟೆವರೆಗೂ ಇರ್ತದೆ. ಮತ್ತು ಒಬ್ಬರಿಗೆ ಪರ್ ಹೆಡ್ ಫೀಸ್ ಬಂದು 50 ರೂಪಾಯಿ ಇದೆ. 4 ವರ್ಷದಿಂದ 50 ವರ್ಷವರೆಗೂ ಬಂದು ಈಜ್ಕೊಂಡು ಹೋಗ್ಬೋದು. 1 ಗಂಟೆ ಟೈಮಿಂಗ್ ಅಂತ ಹೇಳ್ತಾರೆ. 45 ಮಿನಿಟ್ಸು ಸ್ವಿಮ್ಮಿಂಗ್ ಮಾಡಬೇಕು ಮತ್ತು 15 ಮಿನಿಟ್ಸು ಡ್ರೆಸ್ ಚೇಂಜಸ್ಗೆ ಇದು ಮಾಡ್ತೀವಿ. ಅವರು ಸ್ವಿಮ್ಮಿಂಗ್ ಅಪ್ಪಿತಪ್ಪಿ ಅದು ತಲಾಟೆ ಎಲ್ಲ ಮಾಡಬಾರ್ದು, ಆರಾಮಾಗಿ ಈಜ್ಕೊಂಡು ಹೋಗಬೇಕು. ಮತ್ತು ಏನಾದರೂ ಹೆಚ್ಚು ಕಡಿಮೆ ಆಯ್ತಂದರೆ ನಾವು ನೋಡ್ಕೊತೀವಿ, ಆದಷ್ಟು ನಾವು ನೋಡ್ಕೊತೀವಿ. ಅದು ಕಂಡೀಷನ್ಸ್ ಏನೇನು ಬರೆದಿದ್ದೀವಿ ಎಲ್ಲ ಆಚೆ ಬರೆದಿದ್ದೀವಿ, ಆ ಕಂಡೀಷನ್ಸ್ ಎಲ್ಲ ನೋಡಿಕೊಂಡೆ ಅವರು ಇದು ಮಾಡಬೇಕು. ಡೈ ಹೊಡಿಬಾರ್ದು, ಮಾತಿಗೆ ಡೈ ಹೊಡಿಬಾರ್ದು. ಜಸ್ಟ್ ಸ್ವಿಮ್ಮಿಂಗ್ ಮಾಡೋಂಗೆ ಮಾಡಿಕೊಂಡು ಆರಾಮಾಗಿ ಹೋಗಬೇಕು. ಕಾಸ್ಟ್ಯೂಮ್ ಬೇಕಾಗಿದೆ ಮತ್ತು ಕ್ಯಾಪು, ಗಾಗಲ್ಸ್ ಇದೆಲ್ಲ ಇದು ಮಾಡ್ತೀವಿ. ಮತ್ತು ಕೋಚಿಂಗ್ಗೆ ಬಂದು 3 ಇಯರ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ಕೋಚಿಂಗು ಇದೆ ನಮ್ಮ ಇದನ್ನು. ಬೆಳಗ್ಗೆ 6:30 ಸಾಯಂಕಾಲ 6 ಗಂಟೆವರೆಗೂ ಇರ್ತದೆ. ಮತ್ತು ಇದರಲ್ಲಿ ಲೇಡೀಸ್ಗೆ ಯಾವ ಥರ ಅವಕಾಶ ಇದೆ? 4ರಿಂದ 5 ಗಂಟೆವರೆಗೂ ಲೇಡೀಸ್ ಅವ್ರಿಗೆ ಅವಕಾಶ ಇದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.